ಒಡವೆ ಬೇಕು ಅಂತೀರಾ? ನನ್ನ ಹತ್ರ ಒಡೆ ತರಕ್ಕೆ ದುಡ್ಡಿಲ್ಲ, ಇನ್ನು ಒಡವೆ ಎಲ್ಲಿಂದ ತಂದು ಕೊಡ್ಲಿ? ರೀ ನನ್ನ ಕನ್ಸಲ್ಲಿ ಧನಲಕ್ಷ್ಮಿ ಬಂದಿದ್ರು ರೀ. ಯಾರು ನಿಮ್ಮ ಕ್ಲಾಸ್ಮೇಟಾ? ಅಲ್ಲ ರೀ, ಒರಿಜಿನಲ್ ಧನಲಕ್ಷ್ಮಿ ದೇವ್ರು ನಾನು ಒಡವೆ ಕೊಡ್ತಾ ಇದ್ಲು, ಅಷ್ಟರಲ್ಲಿ ನೀವು ನನ್ನ ಎಬ್ಬಳಿಸ್ಬಿಟ್ರಿ. ಕಾಣಿಸ್ಕೊಂಡಿದ್ದು ಸಾಕು, ಮಾಡ್ಕೊಡ್ರಿ. ರೀ ಆ ಒಡವೆಗಳೆಲ್ಲ ಹಾಕೊಂಡ್ರೆ ನಾನು ಆ ಸಣಕ್ಲಿ ರಾಜೇಶ್ವರಿಗಿಂತ ಸುಂದರವಾಗಿ ಕಾಡ್ತೀನಿ ಅಂತಾನು ಹೇಳಿದ್ರು. ಮೇಡಮ್ ಅವರೇ, ಬೆಳಗ್ಗೆ ಮಾತಾಡ ಮಲ್ಕಳಿ. ಏನ್ರಿ ನೀವು ಇಷ್ಟೊತ್ತನು ಮೇಡಮ್ ಮೇಡಮ್ ಅಂತ? ಸಲ್ಗೆಯಿಂದ ಮಾತಾಡ್ಸ್ರಿ, ಸಲ್ಗೆ ಇದ್ರೇನೆ ರೀ ಪ್ರೀತಿ ಹುಟ್ಟೋದು. ಸಲ್ಗದ ಹತ್ರ ಎಂತ ಸಲ್ಗೆ ತೆಗಿರಿ. ರೀ ಒಂದೇ ಒಂದ್ಸಲ ಹೋಗೆ ಬಾರೆ ಅಂತ ಕರೀರಿ. ಮೇಡಮ್ ಅವರೇ, ನಿದ್ದೆಗಣ್ಣಲ್ಲೂ ನಾನು ಅಪ್ಪಿ ತಪ್ಪಿ ನಿಮ್ಮನ್ನ ಏಕವಚನದಲ್ಲಿ ಹಾಗೆ ಮಾತಾಡ್ಸ್ಬಿಟ್ರೆ ಸಾಹಿತ್ಯ ಪರಿಷತ್ನವ್ರ ಆಫೀಸ್ಗೆ ಕರ್ಸ್ಕೊಂಡು ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಮಾಡ್ಕೊಳ್ರಿ. ಅಯ್ಯೋ, ಅವನು ಸೋಲಿಲ್ಲ, ಇವ್ರು ಗೆಲ್ಲಿಲ್ಲ, ಆಗ ತಂದ್ಬಿಟ್ರು ಕಾಫಿನ. ಅಮ್ಮ ಈ ವಯಸ್ಸಲ್ಲಿ ಇಂಥ ಫೈಟಿಂಗ್ ನೋಡೋದಾ? ರಾಮ ಒಂದು ಫೈಟಿಂಗ್ ನೋಡಕ್ಕೂ ಬಿಡಲ್ವಲ್ಲ ಈ ಮನೇಲಿ. ಅತ್ತೆ ಬನ್ನಿ, ನಾನು ಹೇಳ್ಕೊಡ್ತೀನಿ ನಿಮ್ಗೆ ಫೈಟಿಂಗು. ದಂಡೆ ಪುಂಡ ಸುಮ್ಮನೆ ಕೂತ್ಕೊಳ್ಳ. ಟಿವಿ ನೋಡೋದನ್ನ ಕಡಿಮೆ ಮಾಡಿ. ಯಾಕೆ? ಯಜಮಾನ್ರು ಕರೆಂಟ್ ಬಿಲ್ ಜಾಸ್ತಿ ಬರಬಾರ್ದು ಅಂತ ಹೇಳಿದ್ದಾರೆ. ನಾನು ಫೈಟಿಂಗ್ ನೋಡ್ಲಿಲ್ಲ ಅಂದ್ರೆ ಹೇಗೆ ಕಾಲ ಕಳೆಯೋದು? ಇದಾರಲ್ಲ ನಿಮ್ ಸೊಸೆ, ನೀವಿಬ್ರು ಫೈಟಿಂಗ್ ಮಾಡಿ, ನಾವೆಲ್ಲ ನೋಡ್ತೀವಿ. ಹೌದೌದು, ನಾನಿರೋದೇ ಫೈಟಿಂಗ್ ಮಾಡೋಕೆ. ಮುಂದೆ ಬಾ, ಮೂತಿ ಗುದ್ದಿ ಪಂಕ್ಚರ್ ಮಾಡ್ಬಿಡ್ತೀವಿ. ಯಾಕೋ ನಾವು ಬಂದಿದ್ದೀವಿ, ಬೇಗ ಬನ್ನಿ. ಯಾರು ನೀವು? ಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ಈ ಧ್ವನಿ ಎಲ್ಲೋ ಕೇಳ್ದಾಗಿದ್ಯಲ್ಲ. ನೀವು ನಿನ್ನೆ ರಾತ್ರಿ ನನ್ನ ಕನ್ಸಲ್ಲಿ ಬಂದಿದ್ರಾ? ನಾವು ಎಲ್ಲರ ಕನ್ಸಿಗೂ ಬರ್ತಾ ಇರ್ತೀವಿ. ನಮ್ಮನ್ನ ನೀವು ಬಾಗಿಲಲ್ಲಿ ನಿಲ್ಸ್ಕೊಂಡು ಮಾತಾಡಿದ್ರೆ ಲಕ್ಷ್ಮಿ ಹಂಗೆ ಆಚೆ ಕಡೆ ಕೊಂಡೋಗ್ತಾಳೆ. ಸಾಕ್ಷಾತ್ ಲಕ್ಷ್ಮೀ ನಾರಾಯಣ ಇದ್ದಾಗಿದ್ದೀರಾ. ಬನ್ನಿ, ಬಲ್ಗಾಲ್ ಇಟ್ಕೊಂಡು ಮನೆ ಒಳಗೆ ಬನ್ನಿ. ಕಾಡಲ್ಲಿ ಒಂದು ಮನೆ ಸೇರ್ಕೊಂಡು ಸಾಲದು ಅಂತ ಕಾಡಲ್ಲಿರೋ ಹಕ್ಕಿ ಪಿಕ್ಕಿಗಳನ್ನೆಲ್ಲ ತಂದು ಸೋಫಾದ ಮೇಲೆ ಕೂರಿಸಿದ್ದಾಳಲ್ಲೇ. ಯಾರು ಇವರೆಲ್ಲ? ಅದನ್ನ ನಾವ್ ಹೇಳ್ತೀವಿ ತಡೀರವ. ನಾವು ಬಂದಿರೋದು ನಮ್ಮ ಹತ್ರ ಇರೋ ಒಡವೆಗಳನ್ನೆಲ್ಲ ಮಾರಕ್ಕೆ ಅಂತ. ನಿನ್ನೆ ರಾತ್ರಿ ಕನ್ಸಲ್ಲಿ ಬಂದ ಒಡವೆಗಳು ಇವತ್ತು ಮನೆಗೆ ಬಂದಿದೆ ಕಣೆ. ಪಲ್ಲು, ತಡರಾತ್ರಿ ಬಿದ್ದ ಕನಸುಗಳು ನಿಜ ಆಗುತ್ತಂತೆ ಕಣೆ. ಒಡವೆಗಳನ್ನ ನೀವೇನ್ ಮಾಡ್ತೀರಾ? ಅದನ್ನೆಲ್ಲ ಹಾಕೊಂಡ್ರೆ ನಾನು ರಾಜೇಶ್ವರಿಗಿಂತ ಸುಂದರವಾಗಿ ಕಾಣ್ತೀನಿ ಅಂತ ನಿನ್ನೆ ಕನ್ಸಲ್ಲಿ ಬಂದ ಧನಲಕ್ಷ್ಮಿ ಹೇಳಿದ್ಲು. ಏನಮ್ಮ ಒಂದೊಡ ನೀರು, ಮಜ್ಜಿಗೆ ಇಲ್ಲ ಜ್ಯೂಸ್ ತಗೊಂಬ, ಒಡವೆ ತೋರಿಸ್ತೀವಿ. ಕೇಳಿಸ್ತಾ? ನನ್ಗಿಂತವೆಲ್ಲ ಕೇಳ್ಕೊಲ್ಲ. ಯಾಕೆ? ಒಡವೆ ವಿಷಯಕ್ಕೆ ಬಂದ್ರೆ ಯಜಮಾನ್ರು ಬೇಜಾರು ಮಾಡ್ಕೋತಾರೆ. ಸರಿ ಬಿಡು, ನಾನೇ ತರ್ತೀನಿ. ಇದೇ ಒಡವೆಗಳನ್ನೇ ನಾನು ನಿನ್ನೆ ರಾತ್ರಿ ಕನ್ಸಲ್ಲಿ ನೋಡಿದ್ದು. ನಾವು ತಾಂಡದಲ್ಲಿದ್ವಿ. ಸರ್ಕಾರ ಫ್ಯಾಕ್ಟ್ರಿ ಕಟ್ತೀನಿ ಅಂತೇಳಿ ನಮ್ ಜಮೀನೆಲ್ಲ ಕಬಳಿಸ್ಕೊಂಡ್ಬಿಡ್ತು. ನಾವು ನಮ್ ಜನ ಎಲ್ಲ ಬೀದಿಗೆ ಬಂದ್ಬಿಟ್ವಿ. ಇದೆಲ್ಲ ನಾನು ನಮ್ ಜನ ಎಲ್ಲ ಹಾಕೋತಿರೋ ಒಡವೆಗಳು. ಈ ಒಡವೆಗಳು ಮಾರಿದ್ರೇನೆ ನಮ್ ಜನಕ್ಕೆ ಸೂರ್ ಸಿಗೋದು. ಈ ಒಡವೆಗಳನ್ನ ಗೃಹಲಕ್ಷ್ಮಿ ಮಾಡ್ಬೇಕು ಅನ್ಕೊಂಡಿದ್ವಿ. ನೀನ್ ನೋಡ್ತಾ ಇದ್ರೆ ಸಾಕ್ಷಾತ್ ಗೃಹಲಕ್ಷ್ಮಿ ತರಾನೇ ಕಾಣ್ತೀಯ. ಸ್ವಲ್ಪ ಹತ್ರಕ್ ಬಾವಾ. ಏನು ಯಜಮಾನ್ರೆ, ನೀವ್ ಯಾವ್ದೇ ಕಾರಣಕ್ಕೂ ಆ ಕಡೆ ಮಾತ್ರ ಹೋಗ್ಬೇಡಿ, ನನ್ ಕಡೆನೇ ಇರಿ. ನಾನು ಯಾವ ಕಡೆ ಇದ್ರು ನಷ್ಟ ನನಗೇನೆ. ಅದು ಏನು ಅಂತ ಹೇಳಿ. ನಿಮ್ ಮೇಡಮ್ನವರು ಅದೇನೋ ಒಡವೆ ತಗೋತಾರಂತೆ. ಬಂಗಾರ ಮನೆಗೆ ಮಾರಕ್ ಬಂದಿದ್ದಾರ? ಅದೇನು ಬಂಗಾರನ ಇಲ್ಲ ಬದನೆಕಾಯಿನ? ವಿಚಾರಿಸ್ತೀನಿ ಮೇಡಮ್ ಅವರೇ, ಏನ್ರಿ ಇದು ಬಂಗಾರ? ರೀ ಬನ್ರಿ, ಸರಿಯಾದ ಟೈಮ್ಗೆ ಬನ್ರಿ. ನಿನ್ನೆ ನಾನು ಕನ್ಸಲ್ಲಿ ನೋಡ್ದೆ ಅಂದಲ್ಲ ಬಿಡ್ವೆ, ಅದೆಲ್ಲ ಇಲ್ಲೇ ಇದೆ ನೋಡ್ರಿ. ಇವರು ಮಾರ್ತಾರಂತೆ, ನಾನು ಕೊಂಡ್ಕೋಬೇಕು ರೀ. ಸ್ವಾಮಿ, ನೀವು ಮಾರ್ಕೆಟ್ ಬೆಲೆಗಿಂತ 50% ಕಡಿಮೆನ ಕೊಡಿ. 10,000 ರೂಪಾಯಿ ಕೊಡೋ ಒಡವೆನ ನಾವು ಬರೀ 5,000 ರೂಪಾಯಿಗೆ ಮಾರ್ತೀವಿ. ಈ ಒಡವೆಗಳನ್ನೆಲ್ಲ ನಾವು ಮಾರಿದ್ರೇನೆಯ ನಮಗ್ ಸೂರ್ ಸಿಗೋದು. ಅಯ್ಯೋ ಪಾಪ ರೀ ರೀ ರೀ, ತುಂಬಾ ಕಷ್ಟದಲ್ಲಿದ್ದಾರಂತೆ. ಜೊತೆಗೆ ಚೀಪಾಗಿ ಕೊಡ್ತಾ ಇದ್ದಾರೆ, ತಗೊಳ್ರಿ. ಮೇಡಮ್ ಅವರೇ, ಈಗ ಒಡವೆಗಳು ನಿಮ್ಗೆ ಯಾಕೆ ಅಂತ? ನಾನು ರಾಜೇಶ್ವರಿಗಿಂತ ಸುಂದರವಾಗಿ ಕಾಣ್ಬೇಕು ಅಂದ್ರೆ ಈ ಒಡವೆಗಳನ್ನೆಲ್ಲ ತಗೊಳ್ಳೇಬೇಕು. ರಾತ್ರಿನೇ ಹೇಳಿದ್ನಲ್ಲ. ಮೇಡಮ್ ಅವರೇ, ರಾತ್ರಿ ಕಂಡ ಬಾವಿಗೆ ಹಗಲಲ್ಲಿ ಬೀಳಬಾರ್ದು. ಇವ್ರು ಯಾರೋ ಏನು ಗುರುತಿಲ್ಲ, ಪರಿಚಯ ಇಲ್ಲ. ಪರಿಚಯ ಇಲ್ಲದವ್ರ ಜೊತೆ ವ್ಯವಹಾರ ಮಾಡಬಾರ್ದು. ಸರಿಯಾಗಿ ಹೇಳಿದ್ರೆ ಯಜಮಾನ್ರೆ, ಈ ನಡುವೆ ಮೋಸ ಮಾಡೋ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಗಂಡನ್ ಮಾತು ಕೇಳ್ಬೇಕಪ್ಪ. ಮೊದ್ಲು ನೀನ್ ನಿನ್ ಗಂಡನ ಮಾತು ಕೇಳೆ. ರೀ ರೀ ಪ್ಲೀಸ್ ರೀ, ಕೊಡಿಸ್ರಿ, ತಗೊಳ್ರಿ ರೀ ಪ್ಲೀಸ್ ರೀ. ನೋಡಿ, ಈಗ ಒಂದ್ ಜೊತೆ ಬಳೆ ತಗೊಳ್ಳಿ, ಚೆನ್ನಾಗಿದ್ರೆ ಇನ್ನೊಂದ್ ಜೊತೆ ತಗೊಳ್ಳಿ. ಇದ್ರ ಬೆಲೆ 10,000. ನೀವು ಬರೀ 5,000 ಕೊಟ್ಟರೆ ಸಾಕು. ಈ ಬಳೆಗೆ 5,000 ರೂಪಾಯಿ ಅಷ್ಟೇನಾ? 2 ಬಳೆಗೂ ಸೇರಿ 5,000 ರೂಪಾಯ? ನಿಜವಾಗ್ಲೂನಾ?
ಈ ಒಡವೆನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗೋದಾ? ಮುಗಿತು ತಾನೇ ವ್ಯವಹಾರ. ಗಂಟು ಕಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಅಯ್ಯೋ, ಹಂಗ್ಯಾಕೆ ಹೇಳ್ತೀಯ? ಈ ಒಡವೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಂಡ್ಬಂದ್ರೆ ನಾವು ನಂಬರ್ ಕೊಡ್ತೀವಿ, ಫೋನ್ ಮಾಡು. ನಾನೇ? ತಗೊಳ್ಳಿ. ನೋಡಿ, ನಿಮ್ಗೆ ಇನ್ನೂ ಒಡವೆಗಳು ಬೇಕಾದ್ರೆ ತಿಳಿಸಿ, ನಾವೇ ತಂದ್ಕೊಡ್ತೀವಿ. ರಾಟ್ಲಾ? ನಿನ್ನ ಕಟ್ಕೊಳ್ಳೋವಾಗಲೇ ಕಟ್ಟಿಲ್ವೇನಮ್ಮೆ ತಾಳಿನ? ಅಯ್ಯೋ ಮೂದೇವಿ, ನನಗೇನು ತಾಳಿ ಇಲ್ಲ, ಈ ಒಡವೆಗಳನ್ನ. ಆಹಾ, ಸಾಕ್ಷಾತ್ ಗೃಹಲಕ್ಷ್ಮಿ ಹತ್ರ ಕಾಣ್ತೀಯ. ಅವರು ಗೃಹಲಕ್ಷ್ಮಿ ಆಗ್ಬಿಟ್ರೆ ನಾವಿನ್ನೇನು? ನೀವು ಗೃಹರಕ್ಷಕ, ನೀನು ಗೃಹಭಕ್ಷಕ. ಭಕ್ಷಕ ಅಂದ್ರೆ ಏನು? ತಿಂಡಿ ಪೋತ ಅಂತ. ರೀ ನೋಡ್ರಿ ಈ ಬಳೆಗಳು ನನ್ನ ಕೈಗೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಮೇಡಮ್ ಅವರೇ, ಇದ್ರಲ್ಲಿ ಎಷ್ಟು ಕ್ಯಾರೆಟ್ ಚಿನ್ನ ಇದೆ ಅಂತ ಮೊದಲು ಚೆಕ್ ಮಾಡಿಸ್ಬೇಕು. ಹೇಗ್ ಗೊತ್ತಾಗುತ್ತೆ? ಮನೆಗೆ ಆಚಾರ್ಯನ ಕರೆಸಿದ್ರೆ ಗೊತ್ತಾಗುತ್ತೆ. ಮೇಡಮ್ ಅವರ, ನಾನು ನಿಮ್ಗೆ ಮೊದಲೇ ಹೇಳಿಲ್ವೇನ್ರಿ, ಗುರ್ತು ಪರಿಚಯ ಇಲ್ದವ್ರ ಹತ್ರ ಇಂಥ ವ್ಯವಹಾರ ಮಾಡಬಾರ್ದು ಅಂತ. ಈಗ ನೋಡಿ ಮೋಸ ಹೋಗ್ಬಿಟ್ವಿ. ಎಷ್ಟು ಕೊಟ್ಟಿದ್ದೀರಿ ಇದಕ್ಕೆ? 5,000 ರೂಪಾಯಿ ಅಣ್ಣ. ಏನು ನೀವು ಹೇಳ್ತಾ ಇರೋದು ನಿಜನಾ? ಬರೀ 5,000ನಾ? ಯಾಕೆ ಜಾಸ್ತಿ ಕೊಟ್ಬಿಟ್ವಾ? ಚಿನ್ನ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಇದು ಹಳೆ ಕಾಲದ ಚಿನ್ನ. ಈಗಿನ ಕಾಲದಲ್ಲಿ ಕ್ವಾಲಿಟಿ ಬರೋದೇ ಇಲ್ಲ. ನೀವೇನು ತಪ್ಪು ತಿಳಿದೇ ಹೋದ್ರೆ ನನ್ನೊಂದು ಮಾತು. ಏನು ಹೇಳಿ? ನಮ್ಮ ಕಸ್ಟಮರ್ ಒಬ್ರು ಇದೇ ಡಿಸೈನ್ ಬೇಕು ಅಂತ ಕೇಳಿದ್ದಾರೆ. ನನಗೆ ಮಾಡೋ ಅಷ್ಟು ಟೈಮ್ ಇಲ್ಲ. ಇದಕ್ಕೆ ಪಾಲಿಶ್ ಮಾಡಿ ಅವ್ರಿಗೆ ಡೆಲಿವರಿ ಮಾಡ್ಬಿಡ್ತೀನಿ. ತಾವು ದಯವಿಟ್ಟು 15,000 ರೂಪಾಯಿಗೆ ಇದನ್ನ ನನಗೆ ಕೊಟ್ಬಿಡ್ಬೇಕು. ಅಯ್ಯೋ, ಮೊದಲೇ ನಮ್ಗೆ ದುಡ್ಡು ಕೊಡಿ ಸಾಕಷ್ಟೇ. ನೋಡಿದ್ರಾ, ನಾನ್ ಕನ್ಸಲ್ ಕಂಡಿದ್ದು ನಿಜ ಆಯ್ತು. ನಿಮ್ಗೆ 10,000 ರೂಪಾಯಿ ಲಾಭ ಆಯ್ತು. ನಾನು ಈಗಲೇ ಹಕ್ಕಿ ಪಿಕ್ಕಿದವ್ರಿಗೆ ಫೋನ್ ಮಾಡಿ ಎಲ್ಲ ಬಡವಿನ ತಂದ್ಬಿಡಿ ಕೊಂಡ್ಕೊಳ್ತೀವಿ ಅಂತ ಹೇಳ್ತೀನಿ. ಮೇಡಮ್ ಅವರೇ, ಇದು ಯಾಕೋ ದುರಾಸೆ ಅನಿಸ್ತಾ ಇದೆ. ಇಷ್ಟಕ್ಕೂ ನಿಮ್ಗೆ ಆಭರಣ ಯಾಕೆ ಅಂತ. ಸುಂದರ ಕಾಣಕ್ಕೆ. ಮೇಡಮ್ ಅವರೇ, ನಿಮಗೆ ಕತ್ತಲ್ಲಿರೋ ಮಂಗಲೆ ಸಾಕಲ್ವಾ? ಕಿವಿನಲ್ಲಿರುವ ಒಡವೆ ಸಾಕಲ್ವಾ? ನೀವು ನಿರಾಭರಣ ಸುಂದರಿ ತರ ಕಾಣಿಸ್ತೀರಾ. ನೀವು ಹೇಗೆ ಕಾಣಿಸ್ತೀರಾ ಗೊತ್ತಾ? ಹೇಗ್ರಿ? ವರ್ಣಿಸ್ಲಾ? ಹೇಳ್ರಿ. ಇರಿ ಮೇಡಮ್ ಅವರೇ, ಆ ಪದಕೋಶ ಎತ್ಕೊಂಡ್ಬಂದು ಬಿಡ್ತೀನಿ. ಹೇಳೋದೇನೋ ಹೇಳ್ಬಿಟ್ಟೆ, ಏನು ಅಂತ ವರ್ಣಿಸ್ಲಿ? ರೀ ನನ್ನ ವರ್ಣಿಸ್ತೀನಿ ಅಂತಲ್ಲ, ಪ್ಲೀಸ್ ವರ್ಣಿಸ್ರಿ, ಪ್ಲೀಸ್ ರೀ. ಅದು ಮೇಡಮ್ ಅವರೇ, ಮೈಸೂರು ಕಟ್ಟೆ ಅಕ್ಟೋಬರ್ ತಿಂಗಳು ದಸರಾ ಹಬ್ಬ, ಮೇಲೆ ಅಂಬಾರಿ, ಕೆಳಗಡೆ ಆನೆ, ಮೂತಿ ಮೇಲೆಲ್ಲ ಒಡವೆಗಳನ್ನು ಏರಿ ಅಲಂಕಾರ ಮಾಡಿರ್ತಾರೆ. ಆ ಒಡವೆಗಳನ್ನೆಲ್ಲ ಹಂಗಂಗೆ ಎತ್ಕೊಂಡು ಬಂದು ತಮ್ಮ ಮುಖಕ್ಕೆ ತೋರಿಸ್ಬಿಟ್ರೆ ತಾವು ಥೇಟ್ ಹಂಗೆ ಕಾಣಿಸ್ತೀರಾ. ಹೋಗ್ರಿ, ಏನೇನೋ ಮಾತಾಡ್ತೀರಾ ನೀವು. ಮೇಡಮ್ ಅವರೇ, ನೀವು ಏನೇ ಹೇಳಿ, ಈ ಬಲರಾಮನ್ನ ಅಲಂಕಾರ ಮಾಡೋದಕ್ಕಿಂತ ಮುಂಚೆ ನೋಡಿದಾಗ ಸಿಗುವಂತ ಖುಷಿ ಅಲಂಕಾರ ಮಾಡಾದ್ಮೇಲೆ ನೋಡ್ತೀವಲ್ಲ ಆವಾಗ ಸಿಕ್ಕಲ್ಲ ನೋಡಿ. ಇದು ತುಂಬಾ ಚೆನ್ನಾಗಿದೆ. ಯಾರಿಗಿದು? ನಿನ್ನಂತೂ ಅಲ್ಲ, ಸುಮ್ಮನೆ ಇಡ. ಅಯ್ಯೋ ನೋಡಿ ಬಿಡು, ಯಾರ್ದೋ ಒಡವೆ. ಹೇಗ್ ನೋಡ್ತಾಳೆ? ಇದಿಷ್ಟು ನಾನ್ ಮಾತಾಡಿದ್ದೀನಿ. ಅತ್ತೆ, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತು ಚಿನ್ನ. ತಗೊಳ್ಳಿ, ಹಾಕೋ. ಬೇಡ ಬಿಡಿ ಅತ್ತೆ, ಯಜಮಾನ್ರಿಗೆ ಹೇಳಿದ್ರೆ ಅವ್ರು ಇದಕ್ಕಿಂತ ದೊಡ್ಡದೇ ಕೊಡಿಸ್ತಾರೆ. ಮೇಡಮ್ ಅವರೇ, ಸ್ವಲ್ಪ ಬರ್ರಿ. ಏನ್ರಿ? ಆ ಲಾಕರ್ ಕೀ ಕೊಡಿ. ಯಾಕೆ? ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ಶಾಮಣ್ಣವ್ರಿಗೆ ತಲುಪಿಸ್ಬೇಕು. ಸಾಮಾನ್ಯ ನಿಮ್ಗೆಲ್ಲ ಆಮೇಲೆ ಕೊಟ್ರಾಗತ್ತೆ ರೀ. ಅಷ್ಟು ಒಡವೆಗಳನ್ನ ಬರೀ 3 ಲಕ್ಷಕ್ಕೆ ಮಾತಾಡಿದೀನ್ರಿ. ಕೊಡಿಸ್ ಬನ್ರಿ. 3 ಲಕ್ಷನ? ಅಲ್ಲ ಮೇಡಮ್ ಅವರೇ, ಅಷ್ಟು ಒಡವೆಗಳನ್ನ ನಿಮ್ಮ ಮೈ ಮೇಲೆ ಹಿಡ್ಕೊಂಡು ನೀವೇ ನಟ್ಟಿಲ್ಲ ಕಮ್ಮಂತರ ಕಾಣಿಸ್ಕೋಬೇಕಾ? ನೋಡಿ, ನೀವ್ ಇವತ್ತೇನಂದ್ರು ನಾನಂತೂ ಕೋಪ ಮಾಡ್ಕೊಳ್ಳಲ್ಲ. ನನ್ಗಂತೂ ಅಷ್ಟು ಒಡವೆ ಇವತ್ತು ಬೇಕೇ ಬೇಕು ರೀ. ಅಣ್ಣ, ಈ ಒಡವೆನಲ್ಲಿ ನನಗೂ ಸ್ವಲ್ಪ ಕೊಡ್ಸಣ್ಣ. ಸಾಧ್ಯನೇ ಇಲ್ಲ. ಧನಲಕ್ಷ್ಮಿ ಬಂದಿದ್ದು ನನ್ ಕನ್ಸಲ್ಲಿ. ಇವತ್ತು ಇವ್ರು ಲಕ್ಷ್ಮಿ ರೂಪದಲ್ಲಿ ಬಂದು ನನ್ಗೆ ಒಡವೆಗಳನ್ನೆಲ್ಲ ಮಾರ್ತಾ ಇದಾರೆ. ಅದಕ್ಕೆ ರೀ, ಆ ಒಡವೆಗಳನ್ನೆಲ್ಲ ನನ್ಗೆ ಕೊಡಿಸ್ರಿ. ಅಲ್ರಿ ಮೇಡಮ್ ಅವರೇ, ಕೈಯಲ್ಲಿ 1 ರೂಪಾಯಿ ದುಡ್ಡು ಇಲ್ದೇ ಇರುವಾಗ ಒಡವೆಗಳೆಲ್ಲ ಯಾಕೆ? ಬಿಡ್ತೋಳ್ರಿ, ಕೈಯಲ್ಲಿ 2 ಲಕ್ಷ ರೂಪಾಯಿ ಇಟ್ಕೊಂಡು ದುಡ್ಡಿಲ್ಲ ಅಂತಿದ್ದೀರಲ್ಲ, ಉಳಿದು 1 ಲಕ್ಷಕ್ಕೆ ಚೆಕ್ ಕೊಟ್ಬಿಡಿ. ಬೇಕಾದ್ರೆ ನಾನು ಅವ್ನು ಒಪ್ಪಿಸ್ತೀನಿ. ಚಕ್ಕ, ನಮ್ದು ಅಕೌಂಟೇ ಇಲ್ಲ. ಅಯ್ಯೋ, ಅದಕ್ಕೇನಂತೆ, ಓಪನ್ ಚೆಕ್ ಕೊಡ್ತೀವಿ. ಮ್ಯಾನೇಜರ್ಗೆ ಫೋನ್ ಮಾಡ್ತೀವಿ. ನೀವು ಹೋದ ತಕ್ಷಣ ಬೇಕಾದ್ರೆ ದುಡ್ಡು ಡ್ರಾ ಮಾಡ್ಕೊಂಡ್ಬಿಡ್ಬೋದು. ರೀ, ಕೊಡ್ರಿ ದುಡ್ಡು ಅವ್ರಿಗೆ. ನನ್ಗೆ ಯಾಕೋ ಈ ಮನೆ ಬಿಟ್ಟು ಹೋಗಿ ಮನ್ಸೇ ಬರ್ತಾ ಇಲ್ಲವ. ಇದು ಲಕ್ಷ ಲಕ್ಷ ಸಿಗೋ ಜಾಗ. ನನ್ಗೂ ಹಂಗೆ ಅನಿಸ್ತಾ ಇದೆ ಕಣಮ್ಮ. ನಿನ್ ಧ್ವನಿ ಕೇಳ್ತಾ ಇದ್ರೆ ನಿನ್ನೆ ರಾತ್ರಿ ಕನ್ಸಲ್ ಬಂದಿದ್ದ ಧನಲಕ್ಷ್ಮಿ ನೀನೇ ಅನಿಸ್ತಾ ಇದೆ. ನಾವು ಬಡವರೇ ಇರ್ಬೋದು ಕಣ್ರವ, ಆದ್ರೆ ನಾವು ತಾಂಡ ದುಡ್ಡು ಬಂದ್ಮೇಲೆ ನಮ್ಗೆಲ್ಲ ಒಳ್ಳೇದೇ ಆಯ್ತೈತೆ. ನೀವು ಕೊಟ್ಟಿರ್ತೀರಲ್ಲ ಈ ಕಾಸು, ಇದನ್ನೇ ಬಂಡವಾಳ ಮಾಡ್ಕೊಂಡು ನಮ್ಮವರೆಲ್ಲ ಸುಖವಾಗಿರ್ತೀವಿ. ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ ಕಣವ. ಏ ಲಚ್ಚಿ, ಬಳಿಯಮ್ಮಿ ಬೇಗ ಅರ್ಶಿನ ಕುಂಕುಮವ. ಬೆಳೆದೇ ಬಿಡ್ತೀರಾ? ರೀ, ಇವ್ರನ್ನ ನೋಡಿದ್ರೆ ನಿಮ್ಗೆ ಏನ್ರಿ ಅನ್ಸುತ್ತೆ? ಆ ಶ್ಯಾಮಣ್ಣ ನನ್ನನ್ನು ಒದೆಯೋದಕ್ಕೆ ಕಾರಣ ಇವರಿಬ್ಬರೇ ಅನ್ಸುತ್ತೆ. ಹೋಗ್ರಿ,
ನೋಡಿ ಈಗ್ಲೂ ನಿಮ್ಗೆ ಲಾಭ ಇದೆ. ಆಚಾರ್ಯನ್ ಕರ್ಸಿ ಇದನ್ನೆಲ್ಲ ಕೊಟ್ಬಿಡೋಣ. ಅಸಲ್ ನಿಮ್ಗೆ ಲಾಭ ನನಗೆ. ಆಹಾ ಒಡವೆಗಳು ಅಂತಂದ್ರೆ ಇವು. ಮತ್ತೆ 3 ಲಕ್ಷ ರೂಪಾಯಿ ಕೊಟ್ಟಿಲ್ವಾ? ಅಯ್ಯೋ ಮೆತ್ತಗೆ ಹೇಳ್ರಿ ಕೇಳಿಸ್ಕೊಂಡ್ಬಿಡ್ತಾರೆ. ನೋಡಿ ನೀವು ಇದಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀರಿ ಅಂದ್ರು ನಾವು ಮಾತ್ರ ಒಡವೆಗಳನ್ನ ಕೊಡೋದಿಲ್ಲ. ಯಾಕೆಂದ್ರೆ ಇದು ನಮಗೆ ದೇವ್ರು ಕೊಟ್ಟಿರೋ ಒಡವೆಗಳು. ಮೇಡಮ್ ಅವರೇ 5 ಲಕ್ಷ ಬಂತು ಅಂದ್ರೆ ಕೊಟ್ಬಿಡೋಣ. ಶಾಮಣ್ಣಗೆ 2 ಲಕ್ಷ ಕೊಡ್ತೀನಿ. 3 ಲಕ್ಷ ನಾ ಇಟ್ಕೋತೀನಿ. ಇದಕ್ಕೆ ನಾವು ಕಟ್ಟೋ ಬೆಲೆ ನಾನು ಹೇಳಿಲ್ವೇನ್ರಿ 5 ಲಕ್ಷ ಅಲ್ಲ 5,000. ಯಾಕಣ್ಣ ತಮಾಷೆ ಮಾಡ್ತಾ ಇದೀಯಾ? ರೀ ಇವೆಲ್ಲ ನಾಟಕದಲ್ಲಿ ಬಳಸೋ ಡೂಪ್ಲಿಕೇಟ್ ಒಡವೆಗಳು. 5,000 ಕೊಟ್ರೆ ಇವನ್ನೆಲ್ಲ ತಗೋಬಹುದು. ನೀವೆಷ್ಟು ಕೊಟ್ರಿ? 3 ಲಕ್ಷ ರೂಪಾಯಿ ಅಣ್ಣ. 3 ಲಕ್ಷನಾ? ಯಾಕೆ ನಾಮ ಹೇಳ್ಕೊಳಕ್ಕೆ ಬಣ್ಣ ಸಿಗ್ಲಿಲ್ವಾ? ಮೇಡಮ್ ಅವರೇ ನಾನು ನಿಮಗೆ ಮೊದಲೇ ಹೇಳಿಲ್ವೇನ್ರಿ, ಇಂಥವ್ರೆಲ್ಲ ಮೊದಲಿಗೆ ಬಂದಾಗ ನಿಜವಾದ ಚಿನ್ನನೆ ಕೊಟ್ಬಿಟ್ಟು ನಮ್ಮನ್ನ ನಂಬಿಸ್ತಾರೆ. ಮನೆಗೆ ಹೋಗೋವಾಗ ಡೂಪ್ಲಿಕೇಟ್ಗಳನ್ನೆಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಹೋಗ್ತಾರೆ. ಇದು ಎಲ್ಲ ಕಡೆನೂ ಮಾಮೂಲಿ ಆಗೋಗಿದೆ. ಇನ್ನು ಮುಂದೆನಾದ್ರೂ ಹುಷಾರಾಗಿರಿ. ನಾ ಹೊರಡ್ತೀನಿ. ಏನಾಯ್ತು ಕಂದ? ಏನು ಯಜಮಾನ್ರೆ ಏನಾಯ್ತು? ಒಡವೆಗಳೆಲ್ಲ ಡೂಪ್ಲಿಕೇಟ್ ಅಂತ ಗೊತ್ತಾದ ತಕ್ಷಣ ನಮಸ್ಕಂತ ಬಿದ್ದೋಗ್ಬಿಟ್ರು. ನೀನ್ ಯಾವತ್ತು ಈ ಮನೆ ಕಾಲಿಟ್ಟಿಯೋ ಆವತ್ತಿಂದ ಎಲ್ಲ ಡೂಪ್ಲಿಕೇಟ್. ಯಜಮಾನ್ರೆ ಕೈ ಕೊಡಿ ಎಬ್ಬಿಸ್ತೀನಿ. ಏ, ಬಿಡೆ ಕೈ ಹಿಡ್ದಳು ನನ್ನ ಪಕ್ಕದಲ್ಲೇ ನಿಂತಿದ್ದೀನಿ ಬಂದ್ಬಿಟ್ಲು ಕೈ ಕೊಡಕ್ಕೆ. ರೀ ಬೆಳಗ್ಗೆನೆ ಶಾಮಣ್ಣವ್ರಿಗೆ 2 ಲಕ್ಷ ರೂಪಾಯಿ ಕೊಡ್ಬೇಕಲ್ಲ, ಎಲ್ಲಿಂದನಪ್ಪ ತಂದು ಕೊಡ್ಲಿ? ಏ ಪದ್ದು ಒಡವೆಗಳು ಮಾರಕ್ ಬಂದಿದ್ರಲ್ಲ ಆ ಹಕ್ಕಿ ಪಿಕ್ಕಿಗಳು ಅವ್ರು ಎಲ್ಲೇ ಇದ್ರು ಹುಡುಕಿ ದರ್ದರ ಅಂತ ಹೇಳ್ಕೊಂಬರೋ. ಸುಮ್ನೆ ಕರ್ದಾರ ಅಂತ ತಿಳ್ಕೊಂಬರಕ್ಕಾಗತ್ತಾ? ಪ್ರಾಣ ಹೋಗ್ತಿದೆ ಅಂದ್ರೆ ಇಲ್ಲಿ ಹೊಸ ದೋಸೆ ತಿನ್ಬೇಕು. ಯಜಮಾನ್ರೆ ಬೇಗ ಬಾ. ನೀರ್ ಕೊಡ್ಲಾ? ಈಗ ತಾನೇ ಮೇಡಮ್ ಅವ್ರು ಕುಡಿಸಿದ್ರಲ್ಲಮ್ಮ. ನಮ್ಗೆ ಇತ್ತಾಳೆ ಒಡವೆಗಳು ಮಾಡ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಾ ಇದೀರಾ? ನಡ್ರಿ ಮನೆಗೆ. ನಾನ್ ಬರಕಿಲ್ಲ, ಹೋಗು. ಬರಕಿಲ್ಲ ಅಂದ್ರೆ ಬಿಡಕಿಲ್ಲ. ಇಬ್ರು ಕಟ್ಟಾಕ್ ಹೇಳ್ಕೊಂಡು ಹೋಗ್ಬಿಡ್ತೀನಿ. ರೀ ಸ್ವಾಮಿ, ಇಬ್ಬರನ್ನು ಒಟ್ಟಿಗೆ ಕಟ್ಟಾಕಿದ್ರೆ ವಿಚಾರ ಹೆಂಗ್ ಮಾಡ್ತೀರಾ? ಅದಕ್ಕೆ ಸಿನಿಮಾದಲ್ಲಿ ಏನ್ ಮಾಡ್ತಾರೆ ಹೇಳಿ, ಮೊದಲು ಇಲನ್ಗಳು ಹೀರೋಯಿನ್ ಕಟ್ಟಾಕ್ತಾರೆ, ಆಮೇಲೆ ಕೋಲಿಂದ ಹೀರೋಗೆ ಬೆಂಡ್ ಹಾಕ್ತಾರೆ. ನಗಲಿ ಕೋಲು ಕಟಾಕಿ ಉಳ್ಳ ಸುಮ್ಕೆರಮಿ, ನಾನು ತಾಲಿ ಕಟ್ಟಾವಲ್ಲ ಎದುರ್ಕೊಳ್ದೆ ಇದ್ದೋಳು ಈಗ ಬರೀ ಹಗ್ಗಕ್ಕೆ ಯಾಕೆ ಎದುರ್ಕೋತಿ? ಹಾ ಈಗ ಏನ್ ಮಾಡ್ಬೇಕು? ಒಳ್ಳೆ ಬಕರನೆ ಸಿಕ್ಕವನೆ. ಈಗ ನೀನೇನ್ ಮಾಡ್ಬೇಕು ಅಂತಂದ್ರೆ ನನ್ನನ್ನ ನೀನು ಯಾಕ ನಮಗ್ ಮೋಸ ಮಾಡ್ದೆ, ಎಲ್ಲ ನೋಡ್ವೆ ಕೊಡೋ ನಮ್ ದುಡ್ಡು ಅಂತ ನನ್ಗೆ ಹಿಡ್ಕೊಂಡು ಚೆನ್ನಾಗಿ ಹೊಡಿಬೇಕು. ಕೈ ನೋಡಿಲ್ಲ ಒದೆ ತಿನ್ನೋ ನಾನ್ ತಾನೆ, ಯಾವ್ದ್ರೆಲ್ಲ ಹೊಡಿ. ಇವಾಗ ಏನ್ ಮಾಡ್ಬೇಕು? ಈಗ ಏನ್ ಮಾಡ್ಬೇಕು ಅಂದ್ರೆ ನೀನ್ ಎಷ್ಟು ಹೊಡೆದ್ರು ನನ್ ಬಾಯ್ ಬಿಡ್ತಿಲ್ವಲ್ಲ, ಅದಕ್ಕೆ ನೀನು ಒಂದ್ ಚಾಕು ತಗೊಂಡು ನನ್ನ ಹೆಂಡ್ರು ಕುತ್ತಿಗೆ ಕಿವಿಯಕ್ಕೆ ಹೋಗ್ಬೇಕು. ನನ್ ಚಾಕುನೇ ತಂದಿಲ್ವಲ್ಲ? ನಾನ್ ತಂದಿದ್ದೀನಲ್ಲ, ನಾನು ಕೊಡ್ತೀನಲ್ಲ, ತಗೋ ಈ ಚಾಕುನ ಮಡಗು ನನ್ನ ಹೆಂಡ್ರು ಕುತ್ತಿಗೆ. ಸುಮ್ಕಿರಮ್ಮೆ. ನೋಡಿ ಸ್ವಾಮಿ, ನಾನು ನನ್ನ ಹೆಂಡ್ರು ವ್ಯಾಪಾರ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಈ ಒಯ್ಯ ದಾರಿ ಲಡ್ಡ ಹಾಕ್ಬಿಟ್ಟು ನನ್ನ ಹೆಂಡ್ರನ್ನ ಹಿಡಿದು ಕಟ್ಟಾಕ್ಬಿಟ್ಟವ್ನೆ. ಅವಳು ಹೀರೋಯಿನ್ ಅಂತೆ, ನಾನು ಹೀರೋ ಅಂತೆ, ಈ ಒಯ್ಯ ವಿಲನ್ ಅಂತೆ. ಕಾಸು ಕೊಡು ಹೊಳಿತಾವ್ ನೋಡಿ ಸ್ವಾಮಿ. ನೋಡಿ ಸ್ವಾಮಿ, ನೀವು ಕಾಪಾಡಿ ಸ್ವಾಮಿ. ಒಂದು ಹತ್ರ ಫೈಟ್ ಮಾಡ್ಕೊಂಡು ಅಯ್ಯೋ ಅವ್ನು ಮತ್ತೆ ಬಂದ. ಏನೇನ್ ಗಾಬರಿ ಆಗ್ಬೇಡ ಸುಮ್ಕಿರಮಿ, ನೀನ್ ಬಚ್ಚಿಕೋ, ನನ್ನ ದೆಯ್ಯ ಬಿಡಿಸ್ತೀನಿ. ದುಡ್ಡು ಕೊಡೋವರೆಗೂ ನಾನು ಬಿಡಲ್ಲ. ಯಾಕ್ರೆ ಹೊಡಿತಾ ಇದ್ರ? ಏನಾಯ್ತು? ಏನಾಯ್ತಾ ಪಾಪ, ಚಿಕ್ಕ ವಯಸ್ಸಿಗೆ ಇವನಿಗೆ ಭೂತ ಮಿಟ್ಕೊಂಡ್ಬಿಟ್ಟಿದೆ. ದುಡ್ಡಿನ ಭೂತ. ಹೋದ ವಾರ ಸತ್ತೋದ್ನ
ಸೇಟು ಅವನು ಭೂತ ಹಿಡ್ಕೊಂಡ್ಬಿಟ್ಟಿದೆ. ಅಯ್ಯೋ ಪಾಪ ಈಗ ಆಗ್ಬಾರ್ದಾಗಿತ್ತು. ಬಿಡಿಸ್ತೀನಿ, ಬೇಗ ಬಿಡಿಸ್ತೀನಿ, ಬಂದು ಹಿಡ್ಕೊಳ್ಳಿ ಎಲ್ಲ. ಹೋಗ್ತಿದೆ ಹೋಗ್ತಿದೆ. ಅಮ್ಮೇ ಬಾರಮ್ಮೇ, ಬಾರಮ್ಮೇ, ಹೋಗಿ ಬೇಗ ಊರ್ ಸೇರ್ಕೊಳ್ವಾ. ಅಣ್ಣಯ್ಯ ನಿನಗೆ ಏನಾಟ ಶನಿ ಕಾಡ್ತಿರ್ಬೇಕು ಅನ್ಸುತ್ತೆ. ಕಾಡ್ತಾ ಇರೋದು ಶನಿ ಅಲ್ಲಮ್ಮ, ಈ ಮನೆ ಸೊಸೆ. ನಾನು ಅವತ್ತೇ ಬಡ್ಕೊಂಡೆ, ಈ ಮನೆಗೆ ಈ ಹೆಣ್ಣು ಬೇಡ ಅಂತ. ಆದ್ರೆ ನನ್ ಕೊಟ್ಟಿಗೆ ಕಟ್ಟೆ ಬಿಟ್ರ ಕಟ್ಟಿದ್ದು ಹಸು ಅಲ್ಲಮ್ಮ, ಆನೆ. ಏನೇನೋ ಮಾತಾಡ್ಬೇಡಿ. ನಾನು ಈ ಮನೆ ಕಾಲಿನ ಮೇಲೆ ಈ ಮನೇಲಿ ಏಳಿಗೆ ಕಾಣ್ತಾ ಇರೋದು. ಅಮ್ಮ ಅಲ್ಲ ಯಾರೇ ಶ್ಯಾಮಣ್ಣನ 2 ಲಕ್ಷನ ಅದು ಮೇಡಮ್ ಅವರೇ ನೀವೇ ಮಾತಾಡಿ ತೊಳಿ. ರೀ ನಿಮ್ ಕೈ ಟಚ್ ಆಗ್ತಿದ್ದಂಗೆ ನನ್ ಮೈ ಚುಮ್ಮ ಅಂದ್ಬಿಡ್ತು ರೀ. ಇಲ್ಲಿ ನನ್ನ ಮೈ ಚರ್ಮನೆ ಕುತ್ಕೊಂಡು ಹೊತ್ತು ಬಂದಿದೆ, ನೀವೇನ್ರಿ ಜುಮ್ ಅನ್ಕೊಂಡು ಮಾತಾಡ್ರಿ. ಹಲೋ ಶಾಮಣ್ಣವ್ರ, 2 ಲಕ್ಷನ ಇವತ್ತು ಸಂಜೆ ನಮ್ಮ ಯಜಮಾನ್ರು ತಂದು ಕೊಡ್ತಾರೆ. ಅವ್ರು ಕೇಳಿದ 2 ರೂಪಾಯಿ ಅಲ್ಲ ಕಣ್ರಿ, 2 ಲಕ್ಷ ಎಲ್ಲಿಂದ ತಂದು ಕೊಡ್ಲಿ? ಅಯ್ಯೋ ಮತ್ತೆ ಹೋಗಿದಾರಲ್ಲ ಹುಡ್ಕೊಂಡ್ ಬರಕ್ಕೆ, ತರ್ತನ್ ಬಿಡ್ರಿ. ಅಯ್ಯೋ ನಮ್ ಕಷ್ಟ ನಮ್ಗೆ, ಈ ಭಿಕ್ಷುಕ ಕಾಟ ಬೇರೆ. ಏನಾದ್ರೂ ಹೇಳಿ ಕಳಿಸಿ, ಹೋಗಿ ಅಕ್ಷಿಕರಿಗೆ ಹೊತ್ತು ಗೊತ್ತೇ ಇಲ್ಲ, ಯಾವಾಗಂದ್ರೆ ಅವಾಗ ಬಂದ್ಬಿಡ್ತಾರೆ. ಭಿಕ್ಷೆ ಮಾಡಿದ್ರೆ ಬೇರೆ ಮನೆ ಸಿಗಿಲ್ಲ. ಹೋಗಿ ಮುಂದೆ. ತುಂಬಾ ಶುದ್ಧ ಇದೆ. ಈ ಧ್ವನಿನೆಲ್ಲೋ ಕೇಳಿದ್ದೀನಲ್ಲ. ನಾನೇ ಕಡೆ ಕೊತ್ತು ಏನೋ ಇದು ನವ್ತಾರ. ಎಲ್ಲ ಇಲ್ಲೇ ಹೇಳ್ಬೇಕ, ನಡಿ ಒಳಗೆ ಹೇಳ್ತೀನಿ. ಏನು ಯಜಮಾನ್ರೆ, ಸ್ವಲ್ಪ ಇಲ್ಲಿ ನೋಡಿ. ಏನದೆ ನಿನ್ನ ಅವತಾರ? ಅವ್ರು ಸಿಗ್ಲಿಲ್ವೇನೋ? 2 ಸಲ ಸಿಕ್ಕರು. ಮೊದಲನೇ ಸರ್ತಿ ಸಿಕ್ಕಾಗ ಇಷ್ಟೆಲ್ಲ ಹೇಳ್ಕತ್ತಿಲ್ಲ, ನಾಚಿಕೆ ಆಗಲ್ಲ ಬೇಡ. ಇನ್ನು ಮುಖ ನೋಡಕ್ ನನ್ಗೆ ಕಸ ಆಗುತ್ತೆ. ಮೇಡಮ್ ಅವರೇ, ನಿಮ್ಮ ಶಿಷ್ಯನ ನಿಮ್ಮ ತರನೇ ಬುದ್ಧಿವಂತ ಕಂಡ್ರಿ, ಕೈಗೆ ಸಿಕ್ಕಿರೋ ಆಸಾಮಿಗಳನ್ನು ಬಿಟ್ಟು ಬಂದಿದ್ದಾನಂದ್ರೆ. ಪಾಂಡುರಂಗ, ಆ ಶಾಮನಿಗೆ 2 ಲಕ್ಷ ರೂಪಾಯಿ ಕೊಟ್ಟೆ ಹೋದ್ರೆ ಪ್ರಾಣ ತೆಗಿತಾನಲ್ಲೋ. ಮಾತೃಶ್ರೀ ಅವರೇ, ಈ ಮೇಡಮ್ ಅವ್ರ ಕೈಲಿ ಸಿಕ್ಕು ಇಂಚಿಂಚೆ ಸಾಯೋ ಬದಲು ಒಟ್ಟಿಗೆ ಪ್ರಾಣ ಬಿಟ್ಬಿಡೋದು ಲೇಸಲ್ವೇ? ನೋಡಿ, ಯಾವುದೇ ಕಾರಣಕ್ಕೂ ನಿಮ್ ಪ್ರಾಣ ಕಳ್ಕೊಳ್ಳೋ ಹಾಗೆ ನಾನು ಮಾಡೋದಿಲ್ಲ ರೀ. ನಮ್ಮ ಅಪ್ಪನ ಮೇಲೆ ಕೊಟ್ಟರೆ ಒಡವೆನೆಲ್ಲ ಇಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಡ್ತೀನಿ. ನೋಡಿ, ನೀವೇನೋ ಮೋಸ ಹೋದ್ರಿ, ಆದ್ರೆ ನಾವು ಡಿಪಾರ್ಟ್ಮೆಂಟ್ ಅವ್ರು ಮೋಸ ಹೋಗಕ್ಕಾಗತ್ತಾ? ಮೋಸ ಮಾಡಿರೋರ್ನ ಲಬಕ್ಕಂತ ಹಿಡ್ದಾಕೊಂಡ್ ಬಂದ್ವಿ. ಇನ್ಸ್ಪೆಕ್ಟ್ರೆ, ನಿಮ್ಮ ಕೆಲಸ ಮೆಚ್ಚಿ ಸರ್ಕಾರದವರು ಮುಂದಿನ ತಿಂಗಳೇ ನಿಮ್ಮನ್ನ ರಿಟೈರ್ ಮಾಡ್ತಾರೆ. ಇನ್ಸ್ಪೆಕ್ಟ್ರೆ, ಇವತ್ತು ಹೇಗೆ ಹಿಡಿದ್ರಿ? ಪಾಂಡುರಂಗ ಅವರು ಬ್ಯಾಂಕ್ ಮ್ಯಾನೇಜರ್ಗೆ ಮೊದಲೇ ಫೋನ್ ಮಾಡಿ ಹೇಳಿದ್ರಂತಮ್ಮ, ಸ್ಟಾಪ್ ಪೇಮೆಂಟ್ ಮಾಡಿ ಅಂತ. ಇವರು ಚೆಕ್ ತಗೊಂಡೋಗಿ ಡ್ರಾ ಮಾಡ್ಬೇಕಾದ್ರೆ ಬ್ಯಾಂಕ್ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು, ನಾನು ಹೋಗಿ ಇವ್ರನ್ನ ಹಿಡಿದಾಕಿದೆ. ತಗೊಳ್ಳಿ ನಿಮ್ ಚೆಕ್ಕು, ನಿಮ್ ಕ್ಯಾಶ್. ಇನ್ಸ್ಪೆಕ್ಟ್ರೆ, ಅವ್ರ ಒಡವೆಗಳೆಲ್ಲ ಇಲ್ಲೇ ಇವೆ, ತಗೊಂಡು ಹೋಗ್ರಿ. ಅಯ್ಯಯ್ಯ, ಆ ಡೂಪ್ಲಿಕೇಟ್ ಒಡವೆ ತಗೊಂಡು ಇವ್ರೇನ್ರಿ ಮಾಡ್ತಾರೆ? ನೀವೇ ತಗೊಂಡು ಯಾವ್ದಾದ್ರು ಒಂದು ಹೊಸ ನಾಟಕದ ಕಂಪ್ನಿ ಓಪನ್ ಮಾಡಿ. ನಡೀರೋ, ಜೈಲಲ್ಲಿ ಕಮ್ಮಿ ಅನ್ಸಿಬಿಡ್ತಾರೆ. ಈಗೇನ್ ಹೇಳ್ತೀರಿ? ನಾನು ಧನಲಕ್ಷ್ಮಿ ನಂಬಿದಕ್ಕೆ ಅವಳು ನನ್ನ ಕೈ ಬಿಡ್ಲಿಲ್ಲ. ಕೃಷ್ಣದೇವರಾಯ ಕಾಲದಿ ಉಂಗ್ರದ ಬೆಲೆ 5 ಲಕ್ಷ ಆಗುತ್ತೆ, ಎಷ್ಟು ಕೊಡ್ತೀರಾ?